ಇವತ್ತು ಪಪ್ಪ ಮತ್ತೆ ಮಮ್ಮ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅಂತ ಇವತ್ತು ಹೋಲ್ ಡೇ ನನಗೆ ಅಂತ ಅವ್ರ ಟೈಮ್ನ ಕೊಡ್ತಿದ್ದಾರೆ. ಐ ಆಮ್ ಸೋ ಹ್ಯಾಪಿ. ನೀನೊಬ್ಳಿಗೆ ಅಲ್ಲ ಬಂಗಾರಿ, ನಮ್ಮ ಅತ್ತೆಗೂ ಸೇರಿ, ಅಜ್ಜಿಗೂ ಕೂಡ ಸೇರಿ. ಹಾಗೆ ಇವತ್ತು ಮಗಳನ್ನು ಕರ್ಕೊಂಡು ಅತ್ತೆನೂ ಕರ್ಕೊಂಡು ಫಸ್ಟ್ ಹೋಗಿದ್ದು ನಮ್ಮ ಅತ್ತೆ ಮನೆಗೆ. ಯಾಕಂದರೆ ಅವರು ಶ್ರಾವಣ ಇದೆ ಬನ್ನಿ ಅಂತ ಕರೆದಿದ್ರು, ಆದರೆ ನಾವು ಹೋಗ್ಲಿಕ್ಕಾಗಲಿಲ್ಲ. ಬೆಳಗ್ಗೆ ಹೋದ್ವಿ, ಅವ್ರ ಮನೇಲಿ ಊಟ ಮಾಡ್ಕೊಂಡ್ವಿ, ನಂತರ ಡಿ ಮಾರ್ಟ್ಗೆ ಹೋದ್ವಿ. ಮಗಳು ಸ್ನ್ಯಾಕ್ಸ್ ಬೇಕು ಅಂತ ಕೇಳಿದ್ಲು, ಹಾಗಾಗಿ ಹೋದ್ವಿ. ಅವಳು ಅವ್ರ ಪಪ್ಪ ಇಬ್ಬರು ಸ್ನ್ಯಾಕ್ಸ್ ತೊಗೊಂಬರ್ಲಿಕ್ಕೆ ಹೋದರು. ನನ್ನ ಮತ್ತೆನ ಕರ್ಕೊಂಡು ಅವರಿಗೆ ಕೆಲವು ಶೂಸ್ ಬೇಕಿತ್ತು, ಸೊ ಹಾಗಾಗಿ ಶೂ ಮತ್ತು ಸ್ಲಿಪ್ಪರ್ನ ತೊಗೊಂಬರೋಣ ಅಂತ ಹೋಗಿದ್ದೆ. ಸೊ ನೋಡಿ ನನ್ನ ಮಗಳು ಎಷ್ಟು ಸ್ನ್ಯಾಕ್ಸ್ ತುಂಬ್ಕೊಂಡು ಬಂದಿದ್ದಾಳೆ, ನಾನು ಹೋಗಿಲ್ಲ ಅನ್ನೋ ಕಾರಣಕ್ಕೆ. ಹಾಗೆ ರಿಟರ್ನ್ ನಮ್ಮ ಮನೆಗೆ ಬಿಟ್ಟು, ಬಿಕಾಸ್ ಅವ್ರು ಟಯರ್ಡ್ ಆಗಿದ್ರು ಅನ್ನೋ ಕಾರಣಕ್ಕೆ ಅವ್ರು ನಮ್ಮ ಮನೆಗೆ ಬಿಟ್ಟು, ನಾನು ಹಸ್ಬೆಂಡ್ ಮಗಳು ಕೂಲಿಂಗ್ ಗ್ಲಾಸ್ ಬೇಕಿತ್ತು, ಸೊ ತೊಗೊಂಬರೋಣ ಅಂತ ಹೋದ್ವಿ. ಚೆನ್ನಾಗಿತ್ತು, ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು. ಸೊ ಅವರು ತೊಗೊಂಡ್ರು, ಜೊತೆಲಿ ನನಗೂ ಕೆಲವು ಗ್ಲಾಸಸ್ ಇಷ್ಟ ಆಯಿತು, ಹಾಗಾಗಿ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಒಂದು ಫೈನಲ್ ಮಾಡಿಕೊಂಡೆ, ನಾನು ಕೂಡ ತೊಗೊಂಡೆ. ನನ್ನ ಮಗಳಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಈ ಗ್ಲಾಸ್. ಇದನ್ನು ಹಾಕಿ ಅಂತ ಅವಳು ಕೊಟ್ಟಿದ್ಲು, ಹಾಕ್ಕೊಂಡೆ. ಇದು ನಾನು ಫೈನಲ್ ಮಾಡಿದ ಗ್ಲಾಸ್. ಫೈನಲಿ ಶಾಪಿಂಗ್ ಮುಗೀತು. ನಂತರ ಹಸ್ಬೆಂಡ್ ಕೆಲವು ಡ್ರೆಸ್ಸಸ್ ಬೇಕಿತ್ತು ಅಂತ ಹೇಳಿ ಅವ್ರು ಶಾಪಿಂಗ್ ಮಾಡಲಿಕ್ಕೆ ಅಂತ ಹೋದರು. ಅವ್ರದ್ದು ಶಾಪಿಂಗ್ ನಡೀತಾ ಇದೆ, ನಾನು ವಿಡಿಯೋ ಮಾಡ್ತಾಯಿದ್ದೆ. ಅವ್ರು ಹಾಕ್ಕೊಂಡ್ರು, ಈ ಶರ್ಟ್ ಚೆನ್ನಾಗಿತ್ತು ಅಂತ ತೆಗೆದುಕೊಟ್ಟೆ. ಅವರು ಓಕೆ ಮಾಡಿದ್ರು, ಅವ್ರಿಗೆ ಇಷ್ಟ ಇರಲಿಲ್ಲ, ಬಟ್ ತಕ್ಕೊಟ್ಟಿದ್ದೀನಿ ಅಂತ ಸುಮ್ಮನೆ ಆಯಿತು ಓಕೆ ಅಂತ ಅಂದರು. ಫೈನಲಿ ಶಾಪಿಂಗ್ ಮುಗೀತು. ನಂತರ ಮೇಳ ನೋಡಿದ ತಕ್ಷಣ ನನ್ನ ಮಗಳು ಮಮ್ಮ ಬನ್ನಿ ಮೇಳಗೆ ಹೋಗೋಣ ಅಂತ ಹೇಳಿ ಕೇಳಿದ್ಲು. ಸೊ ಮೇಳಗೆ ಹೋದ್ವಿ. ಅವರು ಬುಕ್ ಸ್ಟಾಲ್ಗೆ ಹೋದರು. ನನಗೆ ಗೊತ್ತಲ್ಲ, ಹೆಣ್ಮಕ್ಳಿಗೆ ಆ್ಯಕ್ಸಸರೀಸ್ ಅಂದರೆ ಮೊದಲೇ ಇಷ್ಟ. ಅಲ್ಲೆಲ್ಲ ನೋಡ್ಕೊಂಬರೋಣ ಅಂತ ಹೋದೆ. ಸೊ ಇವೆಲ್ಲ ತುಂಬ ಚೆನ್ನಾಗಿತ್ತು, ಮೆಟೀರಿಯಲ್ ಮಾಡಿರೋ ಅಂಥದ್ದು, ಮನೆಗೆ ಡೆಕೋರೇಟಿವ್ ಮಾಡಲಿಕ್ಕೆ ತುಂಬ ಚೆನ್ನಾಗಿದೆ. ನೋಡಿದೆ, ಖುಷಿಯಾಯಿತು. ಇದೆಲ್ಲ ತೊಗೊಂಡ್ವಿ ಸ್ವಲ್ಪ. ಇದನ್ನೆಲ್ಲ ನೋಡ್ತಾ ಇದ್ದೆ. ನಾವು ಕಟ್ತಿರೋಂಥ ಫಾರ್ಮ್ ಹೌಸ್ಗೆ ಯಾವ್ದ್ಯಾವ ಸೂಟ್ ಆಗುತ್ತೆ, ಮೇಳಕ್ಕೆ ಬರ್ಬೋದಾ ಅಂತ ಚೆಕ್ ಮಾಡ್ಕೊಂಡು ಹೊರಟೆ. ಅಲ್ಲಿಂದ ಅವಳು ಚೈನೀಸ್ ಕಾರ್ನರ್ ಫುಡ್ಗೆ ಹೋಗಬೇಕು, ಕರ್ಕೊಂಡೋಗಿ ಅಲ್ಲಿ ಫುಡ್ ನಾನು ತಿನ್ನಬೇಕು ಅಂತ ಹೇಳಿದ್ಲು. ಸೊ ಅವಳನ್ನ ಕರ್ಕೊಂಡು ಅವಳು ತಿಂತಾಯಿದ್ದಾಳೆ, ನಾನು ಕೂಡ ಅವಳ ಜೊತೆ ಸ್ವಲ್ಪ ಟೇಸ್ಟ್ ಮಾಡಿದೆ. ನಂತರ ಮುಗೀತು. ಮತ್ತು ಫೈನಲ್ ಡೇ. ನಂತರ ನನ್ನ ಮಗಳನ್ನ ಕರ್ಕೊಂಡೋಗಿ ಮನೆಗೆ ಬಿಟ್ಟು ನಾವು ನಮ್ಮ ಅತ್ತೆ ಮನೆಗೆ ಮತ್ತೆ ಹೋದ್ವಿ. ಯಾಕಂದರೆ ನೈಟ್ ಅವ್ರ ಮನೇಲಿ ಊಟಕ್ಕೆ ಬನ್ನಿ, ಮಿಸ್ ಮಾಡಬಾರ್ದು ಅಂತ ಹೇಳಿದರು, ಹಾಗಾಗಿ ಹೋದ್ವಿ. ಸೊ ಇನ್ನೊಬ್ಳು ನನ್ನ ಮಗಳಿದ್ದಾಳೆ, ಅವಳು ಅವ್ರ ಅಂಕಲ್ ಹತ್ರ ಜಗಳ ಆಡ್ತಾಯಿದ್ದಾಳೆ. ಜಗಳದಲ್ಲೂ ಮುದ್ದು. ನಂತರ ನನ್ನ ತಂಗಿ ನನಗೆ ಅರಶಿನ ಕುಂಕುಮ ಕೊಟ್ಟಳು. ಸೊ ಇವಳು ನನ್ನ ಪುಟ್ಟ ತಂಗಿ, ಎಷ್ಟು ಪುಟ್ಟಾಗಿ ಅವಳು ಪುಟ್ಟ ಕೈಯಲ್ಲಿ ಅರಶಿನ ಕುಂಕುಮ ಕೊಡ್ತಾಳೆ. ಹೂ ಕೊಟ್ಟಳು, ಈಸ್ಕೊಂಡೆ. ಭಾಳ ಖುಷಿ ಅನ್ನಿಸ್ತು. ಇದು ಇವತ್ತಿನ ಸಂಡೇ ವ್ಲಾಗ್. ಸೊ ಎಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.